ವ್ಯಾಪಾರ ವೈಷಮ್ಯ, ಗೂಡಂಗಡಿ ವ್ಯಾಪಾರಿಯ ಕೊಲೆ. ಶಿವಾಜಿರಾವ್ನನ್ನ ಬಡಿದು ಕೊಂದ ವಾಸಿಂ ಮುಲ್ಲಾ ಸಹೋದರರು. ಕ್ಷುಲ್ಲಕ ಕಾರಣವೊಂದಕ್ಕೆ ಆರಂಭವಾದ ಜಗಳ ಅಮಾಯಕ ವ್ಯಕ್ತಿಯೊಬ್ಬನ ಕೊಲೆಯಲ್ಲಿ ಅಂತ್ಯವಾದ ಘಟನೆ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ಪಟ್ಟಣದಲ್ಲಿ ನಡೆದಿದೆ. ಗೂಡಂಗಡಿ ನಡೆಸ್ತಾ ಇದ್ದಂತಹ 55 ವರ್ಷದ ಶಿವಾಜಿರಾವ್ ಬೈರೋಜಿ ಅವರ ಕೊಲೆ ಪ್ರಕರಣದಲ್ಲಿ 4 ಯುವಕರಾದ ವಾಸಿಂ ಮುಲ್ಲಾ, ಸರ್ಫರಾಜ್ ಮುಲ್ಲಾ, ಸಾದಿಕ್ ಮುಲ್ಲಾ ಹಾಗೂ ಸಿರಾಜ್ ಮುಲ್ಲಾ ಎಂಬವರ ವಿರುದ್ಧ ಕೊಲೆ ಪ್ರಕರಣ ದಾಖಲಾಗಿದೆ. ರಟ್ಟಿಹಳ್ಳಿಯ ಜನತಾ ಫ್ಲಾಟ್ ಪ್ರದೇಶದಲ್ಲಿ ಶಿವಾಜಿರಾವ್ ಬೈರೋಜಿ ಎಂಬುವರು ತಮ್ಮ ಪುತ್ರ ಭರತ್ ಜೊತೆಗೂಡಿ ಗೂಡಂಗಡಿಯನ್ನು ನಡೆಸ್ತಾ ಇದ್ದರು. ಸಂಜೆ ಹೊತ್ತಿಗೆ ವಾಸಿಂ ಮುಲ್ಲಾ ಎಂಬಾತ ಅಂಗಡಿಯಲ್ಲಿ ಮೊಟ್ಟೆ ಖರೀದಿಸಿದ್ದಾನೆ. ಹಣ ಪಾವತಿಸುವ ವೇಳೆ ಆದ ಗೊಂದಲವು ವಾಸಿಂ ಮತ್ತು ಭರತ್ ಬೈರೋಜಿ ನಡುವೆ ಮಾತಿನ ಚಕಮಕಿಗೆ ಕಾರಣವಾಗಿದೆ. ಈ ವೇಳೆ ಅಲ್ಲೇ ಇದ್ದಂತಹ ವಾಸಿಂ ಸಹೋದರರಾದ ಸರ್ಫರಾಜ್ ಮುಲ್ಲಾ, ಸಾದಿಕ್ ಮುಲ್ಲಾ ಹಾಗೂ ಸಿರಾಜ್ ಮುಲ್ಲಾ ಕೂಡ ಸ್ಥಳಕ್ಕೆ ಬಂದು ಜಗಳದಲ್ಲಿ ಭಾಗಿಯಾಗಿದ್ದಾರೆ. ಜಗಳ ತೀವ್ರವಾಗ್ತಾ ಇದ್ದ ಹಾಗೆ ಮಗನನ್ನ ರಕ್ಷಿಸಲು ಶಿವಾಜಿರಾವ್ ಮಧ್ಯಪ್ರವೇಶಿಸಿದ್ದಾರೆ. ಆದರೆ ಆರೋಪಿಗಳು ಶಿವಾಜಿರಾವ್ ಅವರನ್ನ ನೆಲಕ್ಕೆ ಕೆಡವಿ ಎದೆ ಭಾಗಕ್ಕೆ ಕಾಲಿನಿಂದ ತುಳಿದ ಪರಿಣಾಮ ಶಿವಾಜಿರಾವ್ ಮೃತಪಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಮೃತ ಶಿವಾಜಿರಾವ್ ಅವರ ಪುತ್ರ ಭರತ್, ತಂದೆ ಜಗಳ ಬಿಡಿಸಲು ಬಂದಿದ್ರು, ಆದರೆ 4 ಸೇರಿ ಅವರನ್ನು ನೆಲಕ್ಕೆ ಕೆಡವಿ ತುಳಿದ್ರು. ನನ್ನ ಕಣ್ಣೆದುರೇ ತಂದೆ ಮೃತಪಟ್ಟರು. ಆರೋಪಿಗಳು ಮೊದಲಿನಿಂದಲೂ ನಮ್ಮ ವ್ಯಾಪಾರವನ್ನು ಸಹಿಸ್ತಾ ಇರಲಿಲ್ಲ, ಆಗಾಗ್ಗೆ ತೊಂದರೆ ಕೊಡ್ತಾ ಇದ್ರು ಎಂದು ದೂರಿದ್ದಾರೆ.